ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೂರ್ತಿ ಮ್ಯಾಥ್ಸ್ ಚಾನಲ್. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಯ್ ಡಿಯರ್ ಫ್ರೆಂಡ್ಸ್, ಕರ್ನಾಟಕ TET 2021 ಮ್ಯಾಥ್ಸ್ ಪೇಪರ್ 2 ಕ್ವಶನ್ ನಂಬರ್ 107 ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಸೊ ಇವತ್ತಿನ ಕ್ಲಾಸಲ್ಲಿ ಕಂಟಿನ್ಯೂ ವಿತ್ ಕ್ವಶನ್ ನಂಬರ್ 108. See, the question is factors of a square minus 1 minus 2x minus x square r ಅಂತ ಕೇಳಿದ್ದಾನೆ. ಆ್ಯಂಡ್ 4 ಆಪ್ಷನ್ಸ್ ಇದೆ. ಇಲ್ಲೇನು ಮಾಡಬೇಕು ಅಂತಂದರೆ ಈ ಆಪ್ಷನ್ಸಿಂದನೇ ನಾವು ಪ್ರಾಡಕ್ಟ್ನ ತೊಗೊಂಡು ಆಮೇಲೆ ಈ ಫ್ಯಾಕ್ಟ್ರ್ ಬರುತ್ತಾ ಅಂಥೇಳಿ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್. ಅದಕ್ಕೇನು ಮಾಡಿ, ಸೊ ಇಲ್ಲಿ ನಾನು ಇದನ್ನು ಚೆಕ್ ಮಾಡಿ ಆಪ್ಷನ್ 3 ನೋಡೋಣ. ಫ್ಯಾಕ್ಟರ್ಸ್ನ ಪ್ರಾಡಕ್ಟ್ ತೊಗೊಂಡ್ರೆ ಇದು ಬರುತ್ತಾ ನೋಡುವೆ. ಸೊ ಇಲ್ಲಿ a plus x plus 1 into a minus ax minus 1. ಇದನ್ನು a ಇಂದ ಆಲ್ ದ ಟರ್ಮ್ಸ್ ಮಲ್ಟಿಪ್ಲೈ ಮಾಡಿರಿ. a ಇಂಟು a minus x minus 1 plus x ಇಂಟು a minus x minus 1 plus 1 ಇಂಟು a minus x minus 1. Now a into a is a square plus into minus minus a into x ax minus a1 a into 1 is a plus x into a x a plus into minus minus x into x x square plus into minus minus x into 1 is x plus a minus 1 into x is x plus into minus minus 1 into 1 that is 1 only. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ minus ax plus ax gets cancelled and again minus a plus a gets cancelled. ಇನ್ನು ಉಳಿದಂಥ ಟರ್ಮ್ಸನ್ನು ಬರೆದ್ರೆ ನಾವು ಇಲ್ಲಿ ಉಳ್ಕೊಳ್ಳೋವಂಥ ಟರ್ಮ್ಸ್ ಏನೇನು ಅಲ್ಲಿ ನೋಡ್ರಿ, a ಸ್ಕ್ವೇರ್ ಉಳಿಯುತ್ತೆ ಮತ್ತು ಇಲ್ಲೊಂದು ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ಮೈನಸ್ ಎಕ್ಸ್ ಆ್ಯಂಡ್ ಮೈನಸ್ 1. ಸೊ ದೇರ್ ಫೋರ್ ಮೈನಸ್ 1 ಮೈನಸ್ ಎಕ್ಸ್ ಆ್ಯಂಡ್ ಮೈನಸ್ ಎಕ್ಸ್ ಎರಡೂ ಮೈನಸ್ ಇದೆ, ಆ್ಯಡ್ ಮಾಡಬೇಕು. ಮೈನಸ್ 2x ಆಯಿತು. ಆ್ಯಂಡ್ ಅಗೈನ್ ದ ಲಾಸ್ಟ್ ಒನ್ ದಟ್ ಈಸ್ ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ ಅಲ್ಲಿಗೆ ಇದಿಷ್ಟು ಮಾತ್ರ ಉಳೀತು. ಸೊ ಇಷ್ಟು ರಿಮೈನಿಂಗ್ ಆದ್ದರಿಂದ ಸೊ ನಮಗೆ ಫ್ಯಾಕ್ಟರ್ಸ್ ಆಫ್ ದಿಸ್ ಒನ್ ಅಲ್ಲಿಗೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸಿಂಪ್ಲಿಫೈ ಮಾಡಿದಾಗ ನಮಗೆ ಇದು ಸಿಗುತ್ತೆ. ರೈಟ್. ಸೊ ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 109. pair of linear equations 5x plus 2y equal to 2k and 2 into k plus 1 into x plus ky is equal to 3k plus 4 have infinite number of solutions, then the value of k ಅಂತ ಕೇಳಿದ್ದಾರೆ. ಇಲ್ಲಿ ನಾವು ವ್ಯಾಲ್ಯೂ ಆಫ್ ಕೆನ ಫೈಂಡ್ ಔಟ್ ಮಾಡಬೇಕು. ಹೌ ಟು ಡೂ ದ್ಯಾಟ್? ಇಲ್ಲಿ ಅವರೇ ಎರಡು ಈಕ್ವೇಷನ್ಸ್ ಇದೆ ನೋಡಿ, ಆ ಈಕ್ವೇಷನ್ಸನ್ನು ಬರ್ಕೊಳ್ಳೋಣ. ದಟ್ ಈಸ್ 5x plus 2y is equal to 2k and 2 into k plus 1 into x plus ky is equal to 3k plus 4 ಅಂತ ಇದೆ. ರೈಟ್. ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಕೊಎಫಿಷಿಯಂಟನ್ನು ಬರ್ಕೋಬೇಕು. a1x plus b1y and plus c1 equal to 0, a2x plus b2y ಪ್ಲಸ್ c2 ಈಕ್ವಲ್ ಟು 0 ಅಂತ ಬರ್ಕೋತೀವಿ. ಇಲ್ಲಿ ಕೊಎಫಿಷಿಯಂಟನ್ನು ಬರ್ಕೊಬಿಡ್ರಿ. ಇಲ್ಲಿ a1 ಅಂದರೆ 5 ಇದೆ. ರೈಟ್. b1 ಈಸ್ 2 ಆ್ಯಂಡ್ c1 ಈಸ್ 2k. ಹಿಯರ್ a2 ಈಸ್ 2 ಇಂಟು k ಪ್ಲಸ್ 1. ಅದರ ಕೊಎಫಿಷಿಯಂಟ್ ಬರಿತಾ ಇದ್ದೀನಿ. ಆ್ಯಂಡ್ ದೆನ್ b2 ಈಸ್ k, c2 ಈಸ್ 3k ಪ್ಲಸ್ 4. ಇದಿಷ್ಟಾಯಿತು. ಈಗ ಇಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಯಾವಾಗಲೂ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂದರೆ ಹೇಗಿರುತ್ತೆ ಅಂತಂದರೆ ದಟ್ ಈಸ್ a1 ಬೈ a2 ಈಕ್ವಲ್ ಟು b1 ಬೈ b2 ಈಕ್ವಲ್ ಟು c1 ಬೈ c2. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದಾಗ ನಾವು ಹೀಗೆ ಬರ್ಕೊಳ್ಬೇಕು. ದೆನ್ ಈ ಕೊಎಫಿಷಿಯಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ. ದಿಸ್ ಇಸ್ a1 is 5 by a2 is 2 into k plus 1 is equal to b1 is 2 and b2 is k and c1 is 2k divided by
3k ಪ್ಲಸ್ 4 C2. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿರಿ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಇದು ನೋಡಿ. ಇದನ್ನು ಫಸ್ಟು ಐ ವಿಲ್ ಡೂ ದೀಸ್ ಟು. 5 into k is 5k is equal to 2 into 2 4 into 2 into 2 that is 4 into k plus 1, right? So this is 5k is equal to 4 into k is 4k plus 4 ones are 4, right? ಸಿಂಪ್ಲಿಫೈ ಮಾಡಿರಿ ಇದನ್ನು. 5k ಇದನ್ನ ಈ ಕಡೆ ತಗೊಂಡಾಗ minus 4k is equal to 4 only. ದೆನ್ 5k ನಲ್ಲಿ 4kನ ಸಬ್ಟ್ರ್ಯಾಕ್ಟ್ ಮಾಡಿರಿ. ಸಬ್ಟ್ರ್ಯಾಕ್ಟ್ ಮಾಡಿದಾಗ ಏನಾಯಿತು? ಸೊ ದಟ್ ಈಸ್ 1k, ದಟ್ k is equal to 4. ದ ವ್ಯಾಲ್ಯೂ ಆಫ್ 4 is the correct answer. Okay, now question number 110, that is x minus a is a factor of x cube minus a square x plus 2. Then the value of a is ಅಂತ ಕೇಳಿದ್ದಾರೆ, right? We have to find out what is the value of a. This is very simple. a find out ಮಾಡಲಿಕ್ಕೆ ಏನು ಮಾಡಿ, ಇಲ್ಲಿ x minus a ಇದೆಯಲ್ಲ, so that is if it is a factor of that polynomial x minus a equal to 0, that is x is equal to minus a ಇರೋದು ಈ ಕಡೆಗೆ ಬಂದರೆ ಏನಾಯಿತು, ದಟ್ ಈಸ್ ಪ್ಲಸ್ a. ಆಗ ಇದನ್ನು ಇಲ್ಲಿಗೆ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ a ವ್ಯಾಲ್ಯೂನ. ದೆನ್ ವಾಟ್ ಹ್ಯಾಪನ್, ಸೊ ದಟ್ ಈಸ್ a to the power 3 minus a square ಇಂಟು x ಅಂದರೆ a ಪ್ಲಸ್ x ಅಂದರೆ a ಪ್ಲಸ್ 2, ರೈಟ್? ಆಗ ಇಲ್ಲಿ a ಕ್ಯೂಬ್ ಆಯಿತು, ಇಲ್ಲೂ a ಸ್ಕ್ವೇರ್ ಇಂಟು a ಮಾಡಿದಾಗ ಇದು ಕೂಡ a ಕ್ಯೂಬ್ ಆಯಿತು. ದೆನ್ a ಕ್ಯೂಬ್ ಗೆಟ್ಸ್ ಕ್ಯಾನ್ಸಲ್, ದಟ್ ಈಸ್ a ಪ್ಲಸ್ 2 ಮಾತ್ರ ಉಳಿತು. ಇಫ್ a ಪ್ಲಸ್ 2 ಈಕ್ವಲ್ ಟು 0, ದೆನ್ a ಇಸ್ ಈಕ್ವಲ್ ಟು ವಾಟ್? ಈ ಕಡೆ ಶಿಫ್ಟ್ ಆದರೆ a ಇಸ್ ಈಕ್ವಲ್ ಟು minus 2. Therefore option 1 is the right answer. Then see the question number 111, right? When the polynomial x cube minus 5x square plus 3x plus 1 is divided by x square minus 2, then the remainder is, ಇದಕ್ಕೆ ರಿಮೈಂಡರ್ ಕೇಳಿದರೆ, ಸೊ ವಿ ಹ್ಯಾವ್ ಟು ಡೂ ದ ಲಾಂಗ್ ಡಿವಿಷನ್ ಮೆಥಡ್. ಇಲ್ಲಿ ಲಾಂಗ್ ಡಿವಿಷನನ್ನು ಮಾಡಬೇಕಾಗುತ್ತೆ. ದಟ್ ಮೀನ್ಸ್ x square minus 2 ಇಂದ we have to divide x cube minus 5x square plus 3x plus 1. ಇದನ್ನು ನಾವು ಡಿವಿಷನ್ ಮಾಡಬೇಕು ಲೈಕ್ ದಿಸ್. ಈಗ ಆಲ್ರೆಡಿ ಎಕ್ಸ್ ಕ್ಯೂಬ್ ಇರೋದ್ರಿಂದ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ಗೆ ಏನನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಕ್ಯೂಬ್ ಬರುತ್ತೆ ಅಂತ ಅರ್ಥ. ಸೊ ದೇರ್ ಫಾರ್ ಇಲ್ಲಿ ಜಸ್ಟ್ ಎಕ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಸೊ ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ 3 ಪ್ಲಸ್ ಇಂಟು ಮೈನಸ್ 2x ಅಂತ ಬರುತ್ತೆ. ಇಲ್ಲಿ ಇದನ್ನು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ 2x ಅಂದಾಗ ಇಲ್ಲಿದೆ ನಮಗೆ. ಸೊ ದಟ್ ಈಸ್ minus 2x. ಇದೆಲ್ಲ ಏನಾಗಿರುತ್ತೆ ಆಗ ಪ್ಲಸ್ 0 ಇಂಟು ಎಕ್ಸ್ ಸ್ಕ್ವೇರ್ ಆಗಿರುತ್ತೆ, ರೈಟ್? ಪ್ಲಸ್ 1 ಆ್ಯಸ್ ಇಟ್ ಈಸ್ ಇರುತ್ತೆ. ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಗೋಣ. ನೆಕ್ಸ್ಟ್ ಏನು ಮಾಡಿ, ಚೇಂಜ್ ದ ಸೈನ್. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಮಾಡಬೇಕು, ಇಲ್ಲೂ ಮೈನಸ್ ಇದೆ, ವಿ ಹ್ಯಾವ್ ಟು ಡೂ ದ ಪ್ಲಸ್. ಆಗ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಬೋತ್ ಆರ್ ಗೆಟ್ಸ್ ಕ್ಯಾನ್ಸಲ್ಡ್. ಇನ್ನು ಉಳ್ಕೊಂಡಿದ್ದು ಇಲ್ಲಿ minus 5x ಸ್ಕ್ವೇರ್, 2 ಪ್ಲಸ್ ಆಯಿತು, 3 ಪ್ಲಸ್ 2 ಈಸ್ ಪ್ಲಸ್ 5x. ನಾವು ಟೇಕ್ ಡೌನ್ ಪ್ಲಸ್ 1. ಈಗ ಇಲ್ಲಿ minus 5x ಸ್ಕ್ವೇರ್ ಬರಬೇಕು ಅಂದರೆ ಇದ್ರ ಜೊತೆಗೆ ವಾಟ್ ಶುಡ್ ಐ ಮಲ್ಟಿಪ್ಲೈ, ಅದು ಇಂಪಾರ್ಟೆಂಟ್. ಇಲ್ಲಿ ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಇದೆ, -5 ಇದ್ದರೆ ಸಾಕು ನಮಗೆ. ಜಸ್ಟ್ -5ನ ಮಲ್ಟಿಪ್ಲೈ ಮಾಡಿದ್ರೆ ಇದ್ರ ಜೊತೆಗೆ ನೋಡಿ -5 ಇಂಟು ಎಕ್ಸ್ ಸ್ಕ್ವೇರ್, ಸೊ ದಟ್ ಈಸ್ minus 5x ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಪ್ಲಸ್ 5 2s are 10. ಮೈನಸ್ ಇಂಟು ಮೈನಸ್ ಪ್ಲಸ್ 5 2s are 10 ಆಯಿತು. ಸೊ ದಿಸ್ ಈಸ್ 0 ಇಂಟು ಎಕ್ಸ್. ದೆನ್ ಚೇಂಜ್ ದ ಸೈನ್. ಮೈನಸ್ ಇದೆ, ಇಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ ಇದೆ, ಇಲ್ಲಿ ಮೈನಸ್ ಆಗುತ್ತೆ, ರೈಟ್? ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗುತ್ತೆ. ದೆನ್ ಮೈನಸ್ ಪ್ಲಸ್ ಗೆಟ್ಸ್ ಕ್ಯಾನ್ಸಲ್. ಇನ್ನು ಉಳ್ಕೊಂಡಿದ್ದು ದಟ್ ಈಸ್ 5x. ಇಲ್ಲಿ ಬಿಗ್ಗರ್ ನಂಬರ್ ಈಸ್ 10, ನೆಗೆಟಿವ್ ಸೈನ್ ಇದೆ, -10 - 1 ಈಸ್
9 ಅಂತ ಬಂತು. ಸೊ ದೇರ್ ಫೋರ್ ವಿ ಗಾಟ್ ದ ರಿಮೈಂಡರ್ 5x ಮೈನಸ್ 9. ಸೊ ಅಲ್ಲಿಗೆ ನಿಮ್ಮ ಆಪ್ಷನ್ ಕ್ವಶನ್ ನಂಬರ್ 111ಕ್ಕೆ 5x ಮೈನಸ್ 9 ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ನಾವು look here, question number 112. So in the given figure ABC, right angle triangle, right angle at B, B ನಲ್ಲಿ right angle ಇದೆ. If BD perpendicular to AC, AD is equal to 5 and DC is equal to 2 and then the length of the BC ಅಂತ ಕೇಳಿದ್ದಾರೆ. What is the length of BC? ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದಕ್ಕೆ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್, ಪೈಥಾಗರಸ್ ಕಾನ್ಸೆಪ್ಟ್ನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆದರೆ ನಮಗೆ ಇಲ್ಲೂ ಕೂಡ ರೈಟ್ ಆ್ಯಂಗಲ್ ಇದೆ, ಬಟ್ ವಿ ಡೋಂಟ್ ನೋ ದ ಹೈಪಾಟೆನಸ್ ಸೈಡ್, ಇದು ಗೊತ್ತಿಲ್ಲ. ಅದಕ್ಕೆ ಒಂದು ರಿಲೇಷನ್ ಇದೆ, ಏನು? ಸೊ ದಟ್ ಈಸ್ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಡಿ ಸಿ ಮಾಡಿದ್ರೆ ನಮಗೆ ಈ ಸೈಡ್ ಸಿಗುತ್ತೆ. ಸೊ ದೆನ್ ಐ ಕ್ಯಾನ್ ಫೈಂಡ್ ಔಟ್ ಬಿ ಸಿ. ವಾಟ್ ಈಸ್ ಬಿ ಸಿ ಅಂತ ಫೈಂಡ್ ಔಟ್ ಮಾಡ್ಬೋದು. ದಟ್ ರಿಲೇಷನ್ ಈಸ್ ಕಾಲ್ಡ್ ದ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಡಿ ಸಿ. ಅಂದರೆ ಇದನ್ನು ಎರಡನ್ನೂ ಮಲ್ಟಿಪ್ಲೈ ಮಾಡ್ಕೋಬೋದು. ಸೊ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಕಾರ್ಡಿಂಗ್ ಟು ಎ ಥಿಯರಮ್ ಎ ಡಿ ಇಂಟು ಡಿ ಸಿ. ಓಕೆ, ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಡಿ ಸಿ. ನಾವು ಬಿ ಡಿ ಸ್ಕ್ವೇರ್ ವಿ ಡೋಂಟ್ ನೋ, ಎ ಡಿ ಈಸ್ ದೇ ಹ್ಯಾಡ್ ಗಿವನ್ 5 ಇಂಟು ಡಿ ಸಿ ಈಸ್ 2, ದೆನ್ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5 2s 10 ಬಂತು. ಓಕೆ, then we want BD, then ಈ ಸ್ಕ್ವೇರ್ ಇರೋದು, ಸೊ ದೆನ್ ಇಟ್ ವಿಲ್ ಬಿಕಮ್ ಅ ರೂಟ್, ದಟ್ ಈಸ್ BD is equal to √10. ಆಗ ನಮಗೆ BD ಸಿಕ್ತು, BD is √10. ಬಟ್ ನಮಗೆ ಬೇಕಾಗಿರೋದೇನು, BC ವಿ ನೀಡ್. ಸೊ BC ಬೇಕಾಗಿರೋದ್ರಿಂದ ಸೊ ಈಗ ಅಪ್ಲೈ ಮಾಡಿರಿ. ಸೊ ಇದು ರೈಟ್ ಆ್ಯಂಗಲ್ ಆದಂಗೆ ಇದು ಆಪೋಸಿಟ್, ಇದು ಹೈಪಾಟೆನಿಯಸ್ ಸೈಡ್ ಅಂತ ಹೇಳಿ ಕರಿತೀವಿ. ನಾವು ಅಕಾರ್ಡಿಂಗ್ ಟು ಅ ಪೈಥಾಗರಸ್ ಥಿಯರಮ್, ಸ್ಕ್ವೇರ್ ಆನ್ ಹೈಪಾಟೆನಸ್ ದಟ್ ಈಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ದ ಅದರ್ ಟು ಸೈಡ್ಸ್, ದಟ್ ಈಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಇದನ್ನು ಅಪ್ಲೈ ಮಾಡಬೇಕು. ನಾವು ಬಿ ಸಿ ಸ್ಕ್ವೇರ್ ಅದೇ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ದೆನ್ ದ ಬಿ ಡಿ ಈಸ್ √10 ಹೋಲ್ ಸ್ಕ್ವೇರ್ plus DC is they had given, that is 2 square. then ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. 10 plus 2 square ಅಂದರೆ 4 ಆಯಿತು. then BC square is equal to 10 plus 4 is 14. then BC is equal to √14. BC square ಅಂದರೆ √14 ಬಂತು. ಸೊ therefore our options is option 2 is the correct answer. ನೋಡಿ, ಈ ರೀತಿ ನಾವು ಅಪ್ಲೈ ಮಾಡಿ ವಿ ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್. ಈಗ ಈ ಕ್ವಶನ್ ನಂಬರ್ 113 ನೋಡಿ, ವಾಟ್ ಇಟ್ ಸೇಸ್. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಇನ್ ದ ಫಿಗರ್ BO and CO are the bisectors of ABC and ACB respectively. Is it right? Yes, definitely these are all the bisectors. Bisectors ಅಂತ ಕರಿತೀವಿ. ಅಂದರೆ ಸೊ ಇದನ್ನು ಎ ಸಿ ಮತ್ತು ಬಿ ಸಿನ ಇದು ಬೈಸೆಕ್ಟ್ ಮಾಡ್ತಾ ಇದೆ ಒ ಸಿ, ಮತ್ತು ಇಲ್ಲೂ ಎ ಪಿ ಮತ್ತು ಬಿ ಸಿನ ಒ ಬಿ ಬೈಸೆಕ್ಟ್ ಮಾಡ್ತಾ ಇದೆ. ದೇರ್ ಫೋರ್ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 80 ಡಿಗ್ರಿ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಎ ಸಿ ಒ ಇಸ್ ಈಕ್ವಲ್ ಟು 30 ಡಿಗ್ರಿ ಅದು ಕೂಡ ಕೊಟ್ಟಿದ್ದಾರೆ. ದೆನ್ ಮೆಜರ್ ಆಫ್ ಬಿ ಒ ಸಿ, ವಾಟ್ ಈಸ್ ಬಿ ಒ ಸಿ ಇದನ್ನು ಕೇಳಿದ್ದಾರೆ. ಓಕೆ, so therefore we have to find out this angle. ಇದನ್ನು ಹೇಗೆ ಮಾಡೋದು ನೋಡಿ, ಇಲ್ಲಿ 30 ಡಿಗ್ರಿ ದೇ ಹ್ಯಾಡ್ ಗಿವನ್ ರೈಟ್. ಈಗ ಬೈಸೆಕ್ಟರ್ ಅಂತ ಅಂದಮೇಲೆ ಯಾವಾಗಲೂ ಅದು ಈ ಲೈನನ್ನು ಬೈಸೆಕ್ಟ್ ಮಾಡಿದಾಗ ಇಲ್ಲಿ ಬರೋವಂಥ ಆ್ಯಂಗಲ್ಲು ಸೇಮ್ ಇರುತ್ತೆ. ಗಾಟ್ ಇಟ್? ದೇರ್ ಫಾರ್ ಇಲ್ಲಿ 30 ಡಿಗ್ರಿ ಇದ್ದರೆ ಇಲ್ಲೂ ಕೂಡ 30 ಡಿಗ್ರಿನೇ ಇರುತ್ತೆ. ಬಿಕಾಸ್ ಇಟ್ ಈಸ್ ಒ ಸಿ ಈಸ್ ಅ ಬೈಸೆಕ್ಟರ್ ಆಫ್ ಎ ಸಿ ಆ್ಯಂಡ್ ಬಿ ಸಿ. ಆ ಬೈಸೆಕ್ಟರ್ ಆಗಿರೋದ್ರಿಂದ ಆ್ಯಂಗಲ್ ಎ ಸಿ ಒ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಒ, ಎರಡು ಆ್ಯಂಗಲ್ ಸೇಮ್ ಇರುತ್ತೆ. ಬಟ್ ನಮಗೆ ಇದು ಬೇಕಲ್ಲ, ಆದರೆ ಈ ಆ್ಯಂಗಲ್ ಗೊತ್ತಿಲ್ಲ. ವಾಟ್ ಈಸ್ ಅ ಬಿ ಆ್ಯಂಗಲ್? ಆ್ಯಂಗಲ್ ಬಿ ವಿ ಹ್ಯಾವ್ ಟು ಫೈಂಡ್ ಔಟ್. ಇದನ್ನು ಫೈಂಡ್ ಔಟ್ ಮಾಡಬೇಕು. ನಾವು ಹೌ ಟು ಫೈಂಡ್ ಔಟ್ ದಿಸ್ ಆ್ಯಂಗಲ್ ಬಿ ಅದನ್ನು ಮಾಡೋಣ.
ಸೊ ಅದನ್ನು ಮಾಡಲಿಕ್ಕೆ ಏನು ಮಾಡೋದು, ನಮಗೆ ಏನು ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿಬಿಡಿ. ವಾಟ್ ಇಸ್ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಇನ್ ಅ ಟ್ರಯಾಂಗಲ್ ಎ ಬಿ ಸಿ? ಆ್ಯಂಗಲ್ ಎ, ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್. ಆ್ಯಂಗಲ್ ಎ ಕೊಟ್ಟಿದ್ದಾರೆ 80 ಡಿಗ್ರಿ, ಆ್ಯಂಗಲ್ ಬಿ ಇದು ಗೊತ್ತಿಲ್ಲ ನಮಗೆ, ಅದನ್ನು ಹಾಗೆ ಬರೀರಿ. ಬಟ್ ಆ್ಯಂಗಲ್ ಸಿ ಗೊತ್ತಿದೆ, ಇಲ್ಲಿ 30 60 ಡಿಗ್ರಿ ಆಯಿತು. ದೆನ್ 180 ಡಿಗ್ರಿ. ದೆನ್ ಆ್ಯಂಗಲ್ ಬಿ ಫೈಂಡ್ ಔಟ್ ಮಾಡಬೇಕು. 180 ಮೈನಸ್ 80 ಪ್ಲಸ್ 60 ಈಸ್ 140 ಡಿಗ್ರಿ. ದೆನ್ ಆ್ಯಂಗಲ್ ಬಿ ಈಸ್ 180 ಮೈನಸ್ 140, ದಟ್ ಈಸ್ 40 ಡಿಗ್ರಿ. 40 ಡಿಗ್ರಿ ಬಂತು ಅಂದರೆ ಬಿ ಅಂದರೆ 40 ಡಿಗ್ರಿ ಅಂತ ಹೇಳ್ತಾ ಇದೆ. ದೇರ್ ಫೋರ್ ಇಲ್ಲೂ ಕೂಡ ಒ ಬಿ ಬೈಸೆಕ್ಟರ್ ಆಗಿರೋದ್ರಿಂದ ಈ ಆ್ಯಂಗಲ್ ಬಿ ಇವೆರಡಕ್ಕೂ ಈಕ್ವಲ್ ಆಗಿ ಆ್ಯಂಗಲ್ ಸಿ ಏನಿರುತ್ತೋ ಹಾಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲಿ 40 ಡಿಗ್ರಿ ಇತ್ತು ಅಂದಮೇಲೆ ಇಲ್ಲೂ 20 ಡಿಗ್ರಿ ಇರುತ್ತೆ. ಸೊ ಇಲ್ಲೂ ಕೂಡ 20 ಡಿಗ್ರಿ ಇರುತ್ತೆ. ಬಿಕಾಸ್ ಹಿಯರ್ ಒ ಬಿ ಇಸ್ ಅ ಆಂಗ್ಯುಲರ್ ಬೈಸೆಕ್ಟರ್. ದೇರ್ ಫೋರ್ ಈಗ ನೋಡಿ ಇದನ್ನು ಕಂಡುಹಿಡಿಯೋದು ಈಸಿ. ಇವೆರಡು ಗೊತ್ತಾದ ಮೇಲೆ ಇದು ಕಂಡುಹಿಡಿಯೋದು ಈಸಿ ಅಲ್ಲ. ಬಿಕಾಸ್ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಬರಬೇಕು, ರೈಟ್? ಇನ್ ಎ ಟ್ರಯಾಂಗಲ್, ಈಗ ತಗೊಳ್ಳಿ, ಈಗ ಬಿ ಒ ಸಿ, ಇನ್ ಎ ಟ್ರಯಾಂಗಲ್ ಬಿ ಒ ಸಿ, ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಒ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಬರಬೇಕು. ನಾವು ಆ್ಯಂಗಲ್ ಬಿ ಈಸ್ ಯೋ 20 ಡಿಗ್ರಿ ಪ್ಲಸ್ ಆ್ಯಂಗಲ್ ಒ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಸಿ ಈಸ್ 30 ಡಿಗ್ರಿ is equal to 180. Now we want angle O 180 minus 30 plus 20, that is 50 degree. So ಇದನ್ನು subtract ಮಾಡಿದಾಗ 180 minus 50, so that will be a 100 so that is 180 minus 50, that is 130 degree. So therefore option A is the ರೈಟ್ ಆನ್ಸರ್. ಈ ಆಪ್ಷನ್ ಏನಾಗಿರುತ್ತೆ, ಕರೆಕ್ಟ್ ಆಗಿರುತ್ತೆ ಸರ್. ಸೊ ಈ ರೀತಿ ಮಾಡ್ಬೋದು. ಅದೇ ನೀವು ಸಿಂಪ್ಲಿಫಿಕೇಷನ್ನ ಹೀಗೂ ಮಾಡ್ಬೋದು. ಇದನ್ನು ಜಸ್ಟ್ ಹಾಗೇ ಮನಸ್ಸಲ್ಲಿ ಲೆಕ್ಕ ಹಾಕೋಬೋದು. ಇಷ್ಟೆಲ್ಲ ಮಾಡೋದ್ರ ಬದಲು ಸಿಂಪಲಾಗಿ ಮಾಡ್ಕೊಬಿಡ್ಬೋದು. ನಮಗೆ ಇಲ್ಲಿ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಇಸ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಇರುತ್ತೆ. 180ನಲ್ಲಿ 30 ಪ್ಲಸ್ 20 50ನ ಮೈನಸ್ ಮಾಡಿಕೊಂಡ್ರೆ ಸೊ ದೆನ್ ಆ್ಯಂಗಲ್ ಓ ಈಸ್ 130 ಅಂತೇಳಿ ಸಿಂಪಲ್ ಕ್ಯಾಲ್ಕುಲೇಷನ್ನ ಮಾಡ್ಕೋಬೋದು. ಓಕೆ, ಐ ಹೋಪ್ ನಿಮಗೆಲ್ರಿಗೂ ಗೊತ್ತಾಗಿದೆ ಅಂಥೇಳಿ ಇಷ್ಟು ಕ್ವೆಶನ್ಸನ್ನ ಸಾಲ್ವ್ ಮಾಡಿದ್ದೀನಿ. ಓಕೆ, ಇದೇ ರೀತಿ ವೀಡಿಯೋಸ್ಗೋಸ್ಕರ, ಯಾವುದೇ ಕಾಂಪಿಟೇಟಿವ್ಸ್ಗೋಸ್ಕರ ಈ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಬರೋ ತನಕ ಥ್ಯಾಂಕ್ ಯು.